ಹಲೋ ಗೆಳೆಯರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. SSLC ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಸ್ವಲ್ಪ ಕೊಂಚ ಬದಲಾವಣೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹು ಆಯ್ಕೆಗಳು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗಿದ್ದು, ಈ ಬಗ್ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅನಂತ್ ಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿ ವರ್ಷ 20 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರ್ತಾ ಇತ್ತು, ಆದರೆ ಈ ಬಾರಿ 30 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಇರ್ತಾ ಇವೆ. ಪ್ರಸ್ತುತ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆ ಮಾದರಿ ಬದಲಾವಣೆ ವಿಚಾರವಾಗಿ ಅನೂಪ್ ಕುಮಾರ್ ತಿಳಿಸಿದ್ದಾರೆ. SSLC ಪರೀಕ್ಷೆ ಅಂಕಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. SSLC ಬೋರ್ಡ್ ಸ್ಟ್ಯಾಂಡರ್ಡ್ನಂತೆಯೇ ಪರೀಕ್ಷೆ ಕೂಡ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಒಟ್ಟು 100 ಅಂಕಗಳಲ್ಲಿ 20 ಇಂಟರ್ನಲ್ ಅಂಕ ಮತ್ತು 80 ಮುಖ್ಯ ಪರೀಕ್ಷೆಯ ಅಂಕಗಳು ಇರುತ್ತವೆ. ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಮುಖ್ಯ ಪರೀಕ್ಷೆಯ 80 ಅಂಕಗಳಲ್ಲಿ ಪ್ರತಿ ಬಾರಿ 20 ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾ ಇದ್ವು. ಆದರೆ ಈ ಬಾರಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. SSLC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಕೂಡ ಪ್ರಕಟ ಆಗಿದೆ. ಜೂನ್ 21ರಿಂದ ಜುಲೈ 5ರವರೆಗೆ SSLC ಪರೀಕ್ಷೆ ಕೂಡ ನಡೆಯಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಮೊದಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಸಲಹೆ ಮತ್ತು ಮನವಿಗಳನ್ನು ಪರಿಗಣಿಸಿ ಅಂತಿಮ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಹಾಗಾದರೆ ಪರೀಕ್ಷಾ ಅಂತಿಮ ವೇಳಾಪಟ್ಟಿ ಹೇಗಿದೆ ನೋಡೋಣ. ಮೊದಲಿಗೆ ಜೂನ್ 21ನೇ ತಾರೀಕು ಪ್ರಥಮ ಭಾಷೆಗಳಾದಂತಹ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, ಸಂಸ್ಕೃತ ಪರೀಕ್ಷೆ ನಡೆಯಲಿದೆ. ಜೂನ್ 24ನೇ ತಾರೀಕು ಗಣಿತ ಪರೀಕ್ಷೆ ನಡೆಯಲಿದೆ. ಹಾಗೆ ಜೂನ್ 28ನೇ ತಾರೀಕು ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ಜೂನ್ 30ನೇ ತಾರೀಕು ತೃತೀಯ ಭಾಷೆಗಳಾದಂತಹ ಹಿಂದಿ, ಕನ್ನಡ, ಇಂಗ್ಲಿಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಪರೀಕ್ಷೆಗಳು ನಡೆಯಲಿದೆ. ಹಾಗೆ ಇನ್ನು 5ನೇದಾಗಿ ಜುಲೈ 2ನೇ ತಾರೀಕು ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಗಳು ಪರೀಕ್ಷೆ ನಡೆಯಲಿದೆ. ಹಾಗೆ ಜುಲೈ 5ನೇ ತಾರೀಕು ಸಮಾಜ ವಿಜ್ಞಾನದ ಪರೀಕ್ಷೆ ಕೂಡ ನಡೆಯಲಿದೆ. ಹಾಗೆಯೇ ವೀಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ಕೋವಿಡ್ ಶಿಕ್ಷಣದ ಮೇಲೆ ಪರಿಣಾಮವನ್ನು ಬೀರಿದೆ. ಏನೇನು ಬೀರಿದೆ? ಕೋವಿಡ್ ಶಿಕ್ಷಣದ ಮೇಲೆ ಭಾರಿ ಪರಿಣಾಮವನ್ನು ಬೀರಿದೆ ಅಂತ ನಗರದಲ್ಲಿ ಸಚಿವ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು. ಹಾಗಾದ್ರೆ ಏನು ಹೇಳ್ತಾ ಇದ್ರು ನೋಡೋಣ ಬನ್ನಿ ಪ್ರೀತಿಯ ವೀಕ್ಷಕರೇ. ನಾವು ಕೂಡ 1ನೇ ತರಗತಿಯನ್ನ ಆರಂಭಿಸಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಮತ್ತೆ ಕೊರೋನಾ ಸೋಂಕು ಹೆಚ್ಚಾಗುತ್ತಿದೆ. ಅಕ್ಕಪಕ್ಕದ ರಾಜ್ಯದಲ್ಲಿ ಕೊರೋನಾ ಪ್ರಮಾಣ ಹೆಚ್ಚಿದೆ. ಹೀಗಾಗಿ ಇನ್ನೂ 1 ವಾರ 2 ವಾರ ನೋಡುತ್ತೇವೆ ಅಂತ ಕೂಡ ಹೇಳಿದ್ದಾರೆ. 1 ವಾರದ ಬಳಿಕ ಈ ಬಗ್ಗೆ ನಿರ್ಧರಿಸಲಾಗುವುದು. ಜುಲೈ 15ರಿಂದ ಮುಂದಿನ ಶೈಕ್ಷಣಿಕ ವರ್ಷ ಆರಂಭವಾಗುವುದು ಅಂತ ಸಚಿವರು ಈಗಾಗಲೇ ತಿಳಿಸಿದ್ದಾರೆ. ಪೋಷಕರಿಗೂ ನಮ್ಮ ಶಾಲೆ ಎಂಬ ಅಭಿಮಾನ ಇರಬೇಕು. ಖಾಸಗಿ ಶಾಲೆಗಳಲ್ಲಿ 30% ಫೀಸ್ ಕಡಿತದ ವಿಚಾರವಾಗಿ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ನೀಡಿದೆ. ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದಿದೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ನಮಗೆ ಇದರಲ್ಲಿ ಮಧ್ಯಪ್ರವೇಶಿಸುವುದಕ್ಕೆ ಇಷ್ಟ ಇರಲಿಲ್ಲ ಅಂತಲೂ ಕೂಡ ಹೇಳಿದರು. ಪೋಷಕರಿಗೂ ನಮ್ಮ ಶಾಲೆ ಎಂಬ ಅಭಿಮಾನ ಇರಬೇಕು. ಆಡಳಿತ ಮಂಡಳಿಗೆ ಪೋಷಕರು ಎಂಬ ಅಭಿಮಾನ ಬೇಕು. ನಾವು ಫೀಸ್ ಕಟ್ಟಲ್ಲ ಎಂದು ಅನೇಕ ಪೋಷಕರು ಹೇಳಿದರು. ಅನೇಕ ಕಡೆ ಶಾಲೆಗಳ ಎದುರು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಪೋಷಕರ ಜೊತೆ ಖಾಸಗಿ ಶಾಲೆಯವರಿಗೆ ಚರ್ಚಿಸಲು ಹೇಳಿದೆ, ಆದರೆ ಖಾಸಗಿ ಶಾಲೆಯವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ 25% ಕಡಿಮೆ ತೆಗೆದುಕೊಳ್ಳಲು ಒಪ್ಪಿದ್ರು. ಈ ಫೀಸನ್ನು ಏನು 25% ಕಡಿಮೆ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪೋಷಕರು 40% ರಿಯಾಯಿತಿಯನ್ನು ಕೂಡ ಕೇಳಿದ್ರು. ತಾವು ಕಟ್ಟುವಂತಹ ಫೀಸ್ನಲ್ಲಿ ಪೋಷಕರು 40% ಕಡಿಮೆ ಮಾಡಿ ನಮಗೆ ರಿಯಾಯಿತಿ ಕೊಡಿ ಅಂತಲೂ ಕೂಡ ಕೇಳಿದ್ರು. ಹೀಗಾಗಿ ಸರ್ಕಾರ 30% ರಿಯಾಯಿತಿಗೆ ಆದೇಶವನ್ನು ಕೂಡ ನೀಡಿತ್ತು ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಇದನ್ನ ಪ್ರಶ್ನಿಸಿ ಖಾಸಗಿ ಶಾಲೆಯವರು ಕೋರ್ಟ್ನ ಮೊರೆ ಕೂಡ ಹೋಗಿದ್ದಾರೆ. ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೂಡ ನೀಡಿದೆ. ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದಿದೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಪಾಠಕ್ಕೆ ಕತ್ತರಿ ಹಿಂದೆ ಯಾವುದೇ ರೀತಿಯ ಷಡ್ಯಂತ್ರವೂ ಇಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ. ಈಗಾಗಲೇ ಸಿಲೆಬಸ್ನಲ್ಲಿ ಕೆಲವೊಂದು ಪಾಠಗಳನ್ನು ಕಡಿತಗೊಳಿಸಲಾಗಿದೆ. 6ನೇ ಕ್ಲಾಸಿನ ಮಕ್ಕಳ ವಯೋಮಾನಕ್ಕೆ ಮೀರಿದ ವಿಷಯವದು. ಹೀಗಾಗಿ 6ನೇ ತರಗತಿಯ 7ನೇ ಪಾಠಕ್ಕೆ ಕತ್ತರಿ ಹಾಕಲಾಗಿದೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಾಠಕ್ಕೆ ಕತ್ತರಿ ಹಿಂದೆ ಯಾವುದೇ ರೀತಿಯ ಷಡ್ಯಂತ್ರವೂ ಇಲ್ಲ, ದುರುದ್ದೇಶವೂ ಇಲ್ಲ. ಸದುದ್ದೇಶದಿಂದ ವಿವಾದಿತ ಪಾಠಕ್ಕೆ ಕತ್ತರಿಯನ್ನು ಹಾಕಲಾಗಿದೆ ಅಂತಲೂ ಕೂಡ ಹೇಳಿದರು. ಅದರಲ್ಲಿ ಹೊಸ ಧರ್ಮಗಳ ಉದಯವೆಂಬ ಇಡೀ ಪಾಠವನ್ನು ತೆಗೆದಿಲ್ಲ. 4ರಿಂದ 8 ಲೈನ್ ಪಠ್ಯಕ್ಕೆ ಸಂಬಂಧವಿಲ್ಲದ ಪೀಠಿಕೆ ಇದೆ. ಇದು 6ನೇ ತರಗತಿಯ ಮಕ್ಕಳ ವಯೋಮಾನಕ್ಕೆ ಮೀರಿದ್ದು ಅಂತ ಹೇಳಿದ್ದಾರೆ. ಹೀಗಾಗಿ 6ನೇ ತರಗತಿಯ 7ನೇ ಪಾಠಕ್ಕೆ ಕತ್ತರಿ ಹಾಕಲಾಗಿದೆ, ಕಟ್ ಮಾಡಿದ್ದಾರೆ. ನಂತರ ನೋಡಿದರೆ ಪುಸ್ತಕದಲ್ಲಿ ಇಂತಹ ಅನೇಕ ವಿಚಾರಗಳಿವೆ. 6ನೇ ತರಗತಿಯ ಪಠ್ಯದಲ್ಲಿ ಕ್ರೈಸ್ತ, ಇಸ್ಲಾಂ ಧರ್ಮದ ಬಗ್ಗೆ ಇದೆ. ಪಠ್ಯದಲ್ಲಿ ಧರ್ಮಗಳ ಬಗ್ಗೆ ನೇರವಾಗಿ ಶುರು ಮಾಡಿದ್ದಾರೆ. ಇವುಗಳ ಬಗ್ಗೆ ಯಾವುದೇ ಪೀಠಿಕೆಯೂ ಕೂಡ ಇಲ್ಲ ಎಂದು ಸುರೇಶ್ ಕುಮಾರ್ ಹೇಳಿದ್ದಾರೆ.
ಇನ್ನು ಗೌತಮ ಬುದ್ಧರ ಬಗ್ಗೆ ನಮಗೆ ವಿಶೇಷವಾದ ಗೌರವ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮಹಾವೀರ ತೀರ್ಥಂಕರರ ಬಗ್ಗೆಯೂ ಗೌರವವಿದೆ. ಬುದ್ಧರ ಬದುಕಿನ ಬಗ್ಗೆ ಪಠ್ಯದಲ್ಲಿದೆ, ಅದನ್ನು ನಾವು ಮುಟ್ಟಿಲ್ಲ. ಉಳಿದ ವಿವಾದಿತ ಪಠ್ಯಗಳ ಬಗ್ಗೆ ತಜ್ಞರು ನೋಡಿಕೊಳ್ಳುತ್ತಾರೆ. ಪಠ್ಯದ ಬಗ್ಗೆ ಮಂತ್ರಾಲಯ ಶ್ರೀ ಸಹ ಫೋನ್ ಕೂಡ ಮಾಡಿದ್ರು. 2-3 ತಿಂಗಳ ಹಿಂದೆ ಶ್ರೀಗಳು ನನಗೆ ಫೋನ್ ಮಾಡಿದ್ರು. ಅತ್ಯಂತ ಅಪ್ರಸ್ತುತ ಸಂಗತಿಯನ್ನು ಪಾಠದಲ್ಲಿ ಸೇರಿಸಿದ್ದಾರೆ, ಪಾಠದ ಪೀಠಿಕೆಯಲ್ಲಿ ಸೇರಿಸಿದ್ದಾರೆ ಎಂದು ಶ್ರೀಗಳು ಹೇಳಿದ್ರು. ಇದರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ನೋಡುತ್ತೇನೆ ಎಂದಿದ್ದೆ. ಇದನ್ನು ತಜ್ಞರಿಗೂ ಕೂಡ ಹೇಳಿದ್ದೆ, ಇದು ಸರಿಯಾ ಅಂತ ಕೇಳಿದ್ದೆ ಎಂದು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನ ನೀಡಿದರು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವೀಕ್ಷಕರೇ, ಹೆಚ್ಚಿನ ಶಿಕ್ಷಣದ ಒಂದು ಮಾಹಿತಿಗಳಿಗಾಗಿ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮಸ್ಕಾರ.